ನಮ್ಮ ಗ್ರಾಮ ಕಾಳಹಸ್ತಿಪುರ ಅಂತ ಹೇಳಿಬಿಟ್ಟು ಈ ಗ್ರಾಮದ ಹೆಸರು. ಈ ಗ್ರಾಮದಲ್ಲಿ 101 ಶಿವಲಿಂಗಗಳು ಪ್ರತಿಷ್ಠಾಪನೆ ಆಗಿತ್ತು ಅಂತ ಹೇಳಿಬಿಟ್ಟು ಒಂದು ಪ್ರತೀತಿ. ಅದರ ಪೈಕಿ ಕಾಳಹಸ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾಳಹಸ್ತೇಶ್ವರ ಸ್ವಾಮಿ ಅಂತ ಹೇಳಿಬಿಟ್ಟು ಕಾಳ ಎಂಬ ಒಬ್ಬ ಇವರು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿಬಿಟ್ಟು ಒಂದು ಪ್ರತೀತಿ. ಇದು ಬಹುಶಃ ಒಂದು 3000 ವರ್ಷದ ಹಿಂದಿನ ವಿಗ್ರಹ ಅಂತ ಹೇಳಿಬಿಟ್ಟು ದೊಡ್ಡವರು ಹೇಳಿದ್ದು. ಅದು ಒಂದು ಪ್ರತೀತಿ ಅಷ್ಟೇ, ಅದಕ್ಕೆ ಏನು ದಾಖಲೆಗಳಿಲ್ಲ. ಇದು ಭಾಳ ಶಿಥಿಲವಾಗಿ ಶಿಥಿಲ ಶಿವಾಲಯದಲ್ಲಿ ಇತ್ತು. ಎಲ್ಲರಿಗೂ ನಾಥ ಆತ ಮಾತ್ರ ಅನಾಥ ಆಗಿ ಕೂತ್ಕೊಂಡಿದ್ದ. ಅದನ್ನು ಪ್ರತಿಷ್ಠಾಪನೆ ಮಾಡಿಸಬೇಕು ಅಂತ ಹೇಳಿಬಿಟ್ಟು 1971ನೇ ಇಸ್ವಿನಲ್ಲಿ ಪ್ರಯತ್ನ ಮಾಡಿದೆವು. ಅದಕ್ಕೆ ಈ ಮಾಧ್ಯಮದವರು ಬಹಳ ಸಹಾಯ ಮಾಡಿದರು. ಹಾಗಾಗಿ 24/11/73ನೇ ಸಾಲಿನಲ್ಲಿ ಇಲ್ಲಿಗೆ ಅಂದಿನ ಇದು ಜಿಲ್ಲಾಧಿಕಾರಿಗಳು ಪರಮಶಿವಯ್ಯನವರು, ವೆಂಕಟರಮಣಪ್ಪನವರು ಅಂತ ಹೇಳ್ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಲಕ್ಷ್ಮೀ ವೆಂಕಟನರಸಿಂಹಯ್ಯ ಅಂತ ಹೇಳ್ಬಿಟ್ಟು ಅವರು ತಹಶೀಲ್ದಾರರು ಎಲ್ಲ ಇಲ್ಲಿಗೆ ಭೇಟಿ ಕೊಟ್ಟು ಇದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ. ಗ್ರಾಮಸ್ಥರ ಸಹಕಾರವನ್ನು ತಿಳಿದುಕೊಂಡ್ವಿ. ಇದು ಮುಜರಾಯಿ ದೇವಸ್ಥಾನ ಅಲ್ಲ. ಮುಜರಾಯಿ ದೇವಸ್ಥಾನ ಅಲ್ಲದೆ ಇರೋದ್ರಿಂದ ನಾವು ಯಾವುದು ಸರ್ಕಾರದಿಂದ ಇದಕ್ಕೆ ಸಹಾಯ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಸ್ವಾಮಿ, ಹಾಗಾದರೆ ಆಗೋದಿಲ್ಲ, ನೀವು ಸಹಾಯ ಮಾಡಲೇಬೇಕು ಅಂತ ಹೇಳಿಬಿಟ್ಟು 24/11/1973ರಲ್ಲಿ ನಮ್ಮ ತಂದೆ ತಾಯಿ ಮಾನ್ಯ ಶ್ರೀ ಕೆ ವೆಂಕಟೇಶಯ್ಯ ಶಾನುಭೋಗರು ಅಂತೇಳಿ, ಲಕ್ಷ್ಮೀದೇವಮ್ಮ ವಿಶಾಲಕ್ಷಮ್ಮ ಅಂತೇಳಿ ನಮ್ಮ ತಾಯಿಯವರು, ಅವರ ಕೈನಲ್ಲಿ ಪ್ರತಿಮಾ ಪೂಜೆ ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆಗೆ ಏರ್ಪಾಟು ಮಾಡಿದ್ವಿ. ಹಾಗಾಗಿ ಇಲ್ಲಿ ಯಾವ ವಿಧವಾದ ಒಂದು ಸಹಕಾರವೂ ಸಿಕ್ಕಲಿಲ್ಲ ಮೊದಲು ಸರ್ಕಾರದಿಂದ. ಕಾರಣ ಏನು ಅಂದರೆ ಇದು ಮುಜರಾಯಿ ದೇವಸ್ಥಾನ ಅಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಇದಕ್ಕೆ ಹಿರಿಯರಿಗೆ ಗಣ್ಯರಿಗೆ ಎಲ್ಲ ಬರೆದ್ವಿ. ಯಾರಿಗೆ ಬರೆದೇನು ಏನು ಪ್ರತ್ಯುತ್ತರ ಸಿಕ್ಕಲಿಲ್ಲ. ಹಾಗಾಗಿ ಶ್ರೀಮಾನ್ ಬಿ ಡಿ ಜತಿಯವರು ಆಗ ಉಪಾಧ್ಯಕ್ಷರಾಗಿದ್ದರು, ಉಪರಾಷ್ಟ್ರಾಧ್ಯಕ್ಷರಾಗಿದ್ದರು. ಅವ್ರಿಗೆ ಬರೆದ್ವಿ. ಅವ್ರೇನು ಮಾಡಿದರು ಅಂದರೆ ಸರ್ಕಾರಕ್ಕೆ ಬರೆದರು, ಇದಕ್ಕೇನಾದರೂ ಮಾಡಿ ನೀವು ಸಹಾಯ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದರು. ನಂತರ ಇದನ್ನು ಮಹಾರಾಜರಿಗೆ ಬರೆದು ಅವರೂ ಇದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಬರೆದರು. ಹಾಗಾಗಿ ಇದಕ್ಕೆ 20,000 ರೂಪಾಯಿ ಸರ್ಕಾರದಿಂದ ಮಂಜೂರಿ ಆಯಿತು. ಮಂಜೂರಿ ಆದಮೇಲೆ ಇದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದರು. ಮ್ಯಾಚಿಂಗ್ ಗ್ರ್ಯಾಂಟ್ ಕಟ್ಟೋದಕ್ಕೆ ನಮ್ಮಲ್ಲಿ ಇಲ್ಲ. ಯಾಕಂದರೆ 1973ನೇ ಇಸ್ವಿನಲ್ಲಿ ಮ್ಯಾಚಿಂಗ್ ಗ್ರ್ಯಾಂಟು ನೀವು 20,000ಕ್ಕೆ 20,000 ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗಾಗಿ ಆಗಲಿಲ್ಲ. ಮತ್ತೆ ಅದಕ್ಕೆ ಸರ್ಕಾರಕ್ಕೆ ಬರೆದು 10,000 ರೂಪಾಯಿ ನಾವು ಕಟ್ತೀವಿ ಸ್ವಾಮಿ, ಅದಕ್ಕೆ ಜಾಸ್ತಿ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ಇಲ್ಲ, ನೀವು 16,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದರು. ಆಗ ಈ 16,000 ರೂಪಾಯಿನ ದೇವಸ್ಥಾನದ ವಂತಿಗೆಗೆ ಕಟ್ಟಿದ್ವಿ. ಆಮೇಲೆ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ದೇವಸ್ಥಾನ ಕಟ್ಟಿದ್ರು. ಇದೇನು ಈ ದೇವಸ್ಥಾನ ಈಗ ಅಪ್ಪನು ಬೆಳಕಿನಲ್ಲೇನಿಲ್ಲ, ಕತ್ತಲಿನಲ್ಲೇ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ವಿಗ್ರಹಕ್ಕೆ ಇದು ಗರ್ಭಗುಡಿ ಸಾಲುದು 15 ಅಡಿ ಎತ್ತರ ಇರಬೇಕು. ಯಾಕೆಂದರೆ ಇದು 5 ಅಡಿ ಎತ್ತರ ಇರೋದ್ರಿಂದ 15 ಅಡಿ ಎತ್ತರ ಇರಬೇಕು. ಅಪ್ಪನ ಒಂದು ದೇಹ ಆದರೆ ಅದನ್ನು ನಾವು ಮಾಡಿಸ್ತೀವಿ. ಹಾಗಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರನೂ ಎಲ್ಲರೂ ಬಂದು ಇಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅದರ ಜೊತೆಗೆ ವರ್ಷಕ್ಕೊಂದು ಸಲ ನಾವಿಲ್ಲಿ ಭಕ್ತಿ ಶ್ರದ್ಧೆಯಿಂದ ಕಾರ್ತೀಕ ಮಾಸದಲ್ಲಂತೂ ಖಂಡಿತವಾಗಿ ನಾವಿಲ್ಲ, ನಮ್ಮ ಗ್ರಾಮಸ್ಥರು, ಪಕ್ಕದ ಹಳ್ಳಿಯವರು, ಪಕ್ಕದ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿ ಅಪ್ಪನ ಆಶೀರ್ವಾದ ನಾವು ಪಡೀತಾ ಇದ್ದೀವಿ. ಇದಕ್ಕೆ ಎಲ್ಲಕ್ಕಿಂತ ಮಿಗಿಲಾಗಿ ಹೇಳಬೇಕಾದ್ರೆ ಈ ಮಂಜುನಾಥಾಚಾರ್ಯರು ಅಪ್ಪನಿಗೆ ಈ ಒಂದು ವೈಭವವಾಗಿ ಮಾಡಿಕೊಟ್ಟಿರೋ ಆಭರಣ, ಇದಕ್ಕೆ ನಾವು ಯಾವ ರೀತಿ ವಂದನೆಗಳು ಹೇಳಬೇಕು ಅನ್ನೋದೇ ನಮ್ಮಲ್ಲಿ ಅಕ್ಷರಗಳಿಲ್ಲ. ಇದು ಪರಮಾತ್ಮನ ಲೀಲೆನೋ ಏನೋ, ನಮಗೆ ಆನಂದ ಆನಂದ ಆನಂದ. ಇದಕ್ಕಿಂತ ಹೆಚ್ಚಾಗಿ ನಾವು ಏನು ಹೇಳಲಾರವು. ಮಹಾ ಸಂತೋಷ. ನಿಮಗೂ ದೇವರು ಒಳ್ಳೇದು ಮಾಡ್ತಾರೆ. ನಿಮ್ಮ ವಿಗ್ರಹ ಇಟ್ಕೊಂಡು ನಾವು ಭಕ್ತಿ ಶ್ರದ್ಧೆಯಿಂದ ನಮ್ಮ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲ ಪೂಜೆ ಮಾಡಿ ಅಪ್ಪನ ಆಶೀರ್ವಾದ ನಮಗೂ ನಿಮಗೂ ಎಲ್ಲರಿಗೂ ಸಮಸ್ತರಿಗೂ ಆಗಲಿ ಅಂತ ಹೇಳಿಬಿಟ್ಟು ನಾವು ಅಪ್ಪನ ಹತ್ರ ಅರಿಕೆ ಮಾಡಿಕೊಳ್ತೀವಿ.
ದೀರ್ಘಾಯುಷ್ಮಾನ್ ಭವ, ಆಯುರಾರೋಗ್ಯ ಪ್ರಾಪ್ತಿರಸ್ತು, ಅಷ್ಟ ಐಶ್ವರ್ಯಾಭಿವೃದ್ಧಿರಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು. ನಿಮಗೆ ದೇವರು ಒಳ್ಳೇದು ಮಾಡಲಿನಪ್ಪ, ದೇವರು ಒಳ್ಳೇದು ಮಾಡಲಿನಪ್ಪ. ಸುಖವಾಗಿ ಸಂತೋಷದಿಂದ ಇರಪ್ಪ. కాళికాంబాలయం పవిత్ర సాధనం, ఆగమ మార్గములో శిల్పకళా యజోక్యం. మంజునాథాచారీ నైపుణ్య జ్యోతి, నందీశాచారీ ప్రతిభా ప్రబోధ, వినయాచారి సూక్ష్మ శిల్పాప్యానం, మిగిలిన శిల్పుల శ్రద్ధే ఆరాధనం. స్వర్ణ కవచమే భక్తి రూపమే, బంగారు పలుకులలో దైవ స్పర్శే, శివుని తేజాన్ని అలంకరించునే, దైవ కృత్యమై వెలిసే పవిత్ర సమర్పణే. మంత్రనాదములో కవచం పవిత్రం, సంప్రోక్షణంతో ప్రస్ఫుట శక్త్యం. శాస్త్రోక్త పూజలలో పరశివ తేజం, శిల్పుల శ్రమలో భక్తి ప్రాశస్త్యం. అప్పగింత ఇదే అర్పణ ఇదే, దేవుని కృపకు దారమైన సేవ, శివుని అలంకారమై నిలిచే కవచం. భక్త హృదయాల ప్రేమకు ప్రతిరూపమే, అండా కవచమే భక్తి రూపమే, బంగారు పలుకులలో దైవ స్పర్శే, శివుని తేజాన్ని అలంకరించునే, దైవ కల్గమై వెలిసే పవిత్ర సమర్పణే. కాళికాంబాలయం
ఆలయం పవిత్ర సాధనం ఆగమ మార్గములో శిల్పకళ యజోక్యం మంజునాథాచారీ నైపుణ్యజ్యోతి నందీశాచారీ ప్రతిభా ప్రబోధ వినయాచారి సూక్ష్మ శిల్పాప్గానం మిగిలిన శిల్పుల శ్రద్ధే ఆరాధనం స్వర్ణ కవచమే భక్తి రూపమే బంగారు పలుకులలో దైవ స్పర్శే శివుని తేజాన్ని అలంకరించే